ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಕಾರ್ಡಿಯೋ ಜಂಕೀಸ್ ಇವನ್ನ ಹೇಳೋದು ಕಾರ್ಡಿಯೋ ಜಂಕೀಸ್ ಬರೀ ಕಾರ್ಡಿಯೋ ಮಾಡ್ತಾರೆ. ಫಾಲ್ ಪ್ರಿವೆನ್ಷನ್ ನೀವು ನೋಡಿದ್ದೀರಾ ಸಾಕಷ್ಟು ಜನ ಅಯ್ಯೋ ಅದೇನಿಲ್ಲ ಪಾಪ ಸ್ವಲ್ಪ ಟ್ರಿಪ್ ಆಯಿತು ಹಂಗೆ ಲಿಗ್ಮೆಂಟ್ ಟೇರ್ ಆಗೋಯ್ತು, ಸ್ಟಿಫ್ ಮಸಲ್ಸ್ ಟೇರ್ ಆಗೋಯ್ತು. ಈಗ ಜಿಮ್ ಮಾಡೋರು ಬರೀ ಜಿಮ್ಮಲ್ಲಿ ಸ್ಟ್ರೆಂತ್ ಟ್ರೈನಿಂಗೇ ಮಾಡ್ತಿರ್ತಾರೆ, ಕಾರ್ಡಿಯೋ ಇಲ್ಲ ಅವರಿಗೆ, ಫ್ಲೆಕ್ಸಿಬಿಲಿಟಿ ಇಲ್ಲ, ಸ್ಟಿಫ್ ಆಗಿರುತ್ತೆ ಮಸಲ್ಸ್. ಅದ್ರ ಜೊತೆಗೆ ಬೇರೆ ಟೈಮಲ್ಲಿ ಓಕೆ ಬೆಳಗ್ಗೆ ಯೋಗ ಮಾಡ್ತಿದ್ರೆ ಸಾಯಂಕಾಲ ವಾಕಿಂಗ್ ಮಾಡಿ, ಸಾಯಂಕಾಲ ವಾಕಿಂಗ್ ಮಾಡ್ತಿದ್ರೆ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಮ್ಯಾಮ್, ವೆಯ್ಟ್ ಲಾಸ್ಗೆ ಸಾಕಷ್ಟು ಎಕ್ಸಸೈಸ್ಗಳಿವೆ. ನಿಮ್ಮ ವಿಡಿಯೋಸ್ ಮುಖಾಂತರನೇ ತುಂಬ ಜನ ನೋಡಿದ್ದಾರೆ ಕೂಡ. ಕೆಲವರು ಹೇಳ್ತಾರೆ ಕಾರ್ಡಿಯೋ ಮಾಡಿ, ಕೆಲವರು ಹೇಳ್ತಾರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ವೆಯ್ಟ್ ಲಾಸ್ ಆಗುತ್ತೆ ಅಂತ. ಸೊ ನೀವು ಯಾವ್ದನ್ನ ಸಜೆಸ್ಟ್ ಮಾಡ್ತೀರಾ? ಸೊ ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಕಾರ್ಡಿಯೋ ಜಂಕೀಸ್ ಇವನ್ನ ಹೇಳೋದು ಕಾರ್ಡಿಯೋ ಜಂಕೀಸ್ ಬರೀ ಕಾರ್ಡಿಯೋ ಮಾಡ್ತಾರೆ. ಆ ಥ್ರೆಡ್ಮಿಲ್ ಅಂತೂ ನಾನು ಪ್ರೀವಿಯಸ್ ಆಗೂ ಎಪಿಸೋಡ್ ಮಾಡಿದ್ದೆ ಇದ್ರ ಬಗ್ಗೆ. ಥ್ರೆಡ್ಮಿಲ್ ಮೇಲೆ ಥ್ರೆಡ್ಮಿಲ್ ಮೇಲೆ ಮೊದಲೇ ಮಾಡ್ಕೊಂಡ್ಬಿಟ್ಟು ಥ್ರೆಡ್ಮಿಲ್ ಗಲಾಟೆಗಳಂತೂ ಕೇಳಬೇಡಿ, ಜಿಮ್ಮಲ್ಲಿ ಅಷ್ಟೊಂದಾಗಿರುತ್ತೆ. ಓಕೆ, ಸೊ ಬರೀ ಕಾರ್ಡಿಯೋ ಮಾಡೋರೇ ಜಾಸ್ತಿ, ಬರೀ ವಾಕಿಂಗು, ರನ್ನಿಂಗು ಮತ್ತು ಇಲ್ಲ ಸೈಕ್ಲಿಂಗು ಮಾಡ್ಕೊಳ್ತಾರೆ ಜಾಸ್ತಿ. ಇವ್ರಿಗೂ ಐ ಹ್ಯಾವ್ ಟು ಟೆಲ್ ಯು, ನೀವು ಇದೊಂದೇ ಮಾಡ್ತಿದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ 3 ಕಾಂಪೊನೆಂಟ್ಸ್ ಆಫ್ ಫಿಟ್ನೆಸ್. ಸೊ ಎಕ್ಸಸೈಸ್ ಅಂದಿದ ತಕ್ಷಣ ಬರೀ ವಾಕಿಂಗ್ ಆಯಿತು, ನಾನು ಅಷ್ಟೇ ಎಕ್ಸಸೈಸ್ ಮಾಡಿದ್ದೀನಿ, ಜಸ್ಟ್ ಬಾಡಿ ಮೂವ್ಮೆಂಟ್ ಅಲ್ಲ, ಅದೊಂದೇ ಅಲ್ಲ. ದಟ್ ಇಸ್ ಓನ್ಲಿ ಕಾರ್ಡಿಯೋ. ನೀವು ಬರೀ ವಾಕಿಂಗ್ ಮಾಡಿದರೆ ಕಾರ್ಡಿಯೋ, ಬರೀ ಸೈಕ್ಲಿಂಗ್ ಮಾಡಿದರೆ ಕಾರ್ಡಿಯೋ. ಓಕೆ, ನೀವೇನಾದರೂ ಡ್ಯಾನ್ಸ್ ಮಾಡಿದರೆ ಬರೀ ಕಾರ್ಡಿಯೋ ಆಯಿತು, ಅದೆಲ್ಲ ಕಾರ್ಡಿಯೋ ಸೆಕ್ಷನ್ಗೆ ಬರುತ್ತೆ ಇದೆಲ್ಲ. ಓಕೆ, ಮಸಲ್ಸು ವರ್ಕೌಟ್ ಆಗ್ತಿದೆ, ಬಟ್ ಇಟ್ಸ್ ಅ ಮಲ್ಟಿ ಮಸಲ್ ಮಲ್ಟಿ ಜಾಯಿಂಟ್. ಸೊ ಸಾಕಷ್ಟು ಮಸಲ್ಸ್ ಆ್ಯಂಡ್ ಜಾಯಿಂಟ್ಸ್ ಜೊತೆಗೆ ವರ್ಕೌಟ್ ಮಾಡ್ತಿದೆ. ಈಗ ಐಸೋಲೇಷನಲ್ಲಿ ಮಾಡಬೇಕು. ಇದು ಬೈಸೆಪ್ ಕರ್ಲ್, ಇದು ಐಸೋಲೇಷನ್, ಇದು ಮಾತ್ರ ವರ್ಕೌಟ್ ಆಗ್ತಿದೆ. ಸೊ ಈ ಭಾಗಕ್ಕೆ ನಾವು ಎಕ್ಸಸೈಸ್ ಕೊಡಬೇಕು. ಆ ಎಕ್ಸಸೈಸ್ ಫಾರ್ಮ್ಯಾಟ್ನ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಸೊ ಈಗ ಎಕ್ಸಸೈಸಲ್ಲಿ 3 ಕಾಂಪೊನೆಂಟ್ಸ್, ಮೇನ್ ಕಾಂಪೊನೆಂಟ್ಸ್ ಇರುತ್ತೆ: ಕಾರ್ಡಿಯೋ, ಸ್ಟ್ರೆಂತ್ ಟ್ರೈನಿಂಗ್, ಫ್ಲೆಕ್ಸಿಬಿಲಿಟಿ. ಸೊ ಕಾರ್ಡಿಯೋ ವಾಕಿಂಗ್ ಎಕ್ಸಾಂಪಲ್ ಕೊಟ್ಟೆ, ಸ್ಟ್ರೆಂತ್ ಟ್ರೈನಿಂಗ್ ನಾನೀಗ ಬೈಸೆಪ್ ಕರ್ಲ್ಸ್ ಎಕ್ಸಾಂಪಲ್ ಕೊಟ್ಟೆ. ಫ್ಲೆಕ್ಸಿಬಿಲಿಟಿ ಈಗ ಇದು ಸ್ಟ್ರೆಚಿಂಗ್, ಈಗ ಯೋಗ ಸ್ಟ್ರೆಚಿಂಗ್, ಬಾಡಿ ವೇಟು ಇರುತ್ತೆ, ಸ್ಟ್ರೆಚಿಂಗು ಇರುತ್ತೆ. ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್. ಸೊ ಸ್ಟ್ರೆಂತ್ ಟ್ರೈನಿಂಗಲ್ಲಿ ಎವ್ರಿ ಮಸಲ್ ಗ್ರೂಪ್ನ ನಾವು ಎಕ್ಸಸೈಸ್ ಮಾಡಿಸ್ಬೇಕಾಗುತ್ತೆ. ಈ 3 ಸೇರಿಸಿದ್ರೆ ಎಕ್ಸಸೈಸ್. ಈಗ ವಾಕಿಂಗ್ ಮಾಡ್ತಿದ್ರೆ ನೀವು ವೀಕ್ಲಿ 2 ಟೈಮ್ಸ್ ಯೋಗ ಕ್ಲಾಸ್ಗೂ ಹೋಗಬೇಕು. ನೀವು ಯೋಗ ಮಾಡ್ತಿದ್ರೆ ಮಾಡಿ ವೀಕ್ಲಿ 3 ಟೈಮ್ಸ್ 4 ಟೈಮ್ಸ್ ದಿನ ಹೋದರೂ ಯೋಗಕ್ಕೆ ಪರವಾಗಿಲ್ಲ, ಬಟ್ ಎವ್ರಿ ಡೇ ವಾಕಿಂಗ್ ಮಾಡಲೇಬೇಕು. ದಟ್ ಈಸ್ ಕಾರ್ಡಿಯೋ. ಓಕೆ, ಈಗ ಜಿಮ್ ಮಾಡೋರು ಬರೀ ಜಿಮ್ಮಲ್ಲಿ ಸ್ಟ್ರೆಂತ್ ಟ್ರೈನಿಂಗೇ ಮಾಡ್ತಿರ್ತಾರೆ, ಕಾರ್ಡಿಯೋ ಇಲ್ಲ ಅವರಿಗೆ, ಫ್ಲೆಕ್ಸಿಬಿಲಿಟಿ ಇಲ್ಲ, ಸ್ಟಿಫ್ ಆಗಿರುತ್ತೆ ಮಸಲ್ಸು. ನಿಮಗೆ ಒಳ್ಳೆ ಟ್ರೈನರ್ ಇದ್ದರೆ 3 ಮಾಡಿಸ್ತಾರೆ, ಒಳ್ಳೆ ಟ್ರೈನರ್ ಇಲ್ಲ ಅವರೇ ಸ್ವಂತ ನೋಡ್ಕೊಂಡು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ 2 ಆಸ್ಪೆಕ್ಟ್ಸು ಇರೋದಿಲ್ಲ. ಕಾರ್ಡಿಯೋ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಅವರು, ಯಾಕೆಂತ ಹೇಳಿದ್ರೆ ಮಸಲ್ಸ್ ಹೋಗ್ಬಿಡುತ್ತೆ ಅಂತ ಅವ್ರು ಕಾರ್ಡಿಯೋ ಕಡಿಮೆ ಮಾಡ್ತಾರೆ, ಒಂದು 10 ನಿಮಿಷನೇನೋ ಮಾಡ್ತಾರೆ ಅಷ್ಟೇ ಕೆಲವರು. ಐ ಸೀನ್ ಮೋಸ್ಟ್ ಆಫ್ ದೆಮ್ ಲೈಕ್ ದ್ಯಾಟ್. ಒಳ್ಳೆ ಟ್ರೈನರ್ ಇದ್ದರೆ ಏನೂ ತಪ್ಪಿರೋದಿಲ್ಲ ಅವ್ರ ಪ್ರೋಗ್ರಾಮಲ್ಲಿ. ಸೊ ಬರೀ ಜಿಮ್ಮಲ್ಲಿ ಲಿಫ್ಟಿಂಗ್ ಮಾಡಿ ಅದಕ್ಕೆ ಸರಿಯಾಗಿ ನೆಟ್ಟಿಗೆ ಸ್ಟ್ರೆಚ್ಚು ಮಾಡದೆ ಹೋಗ್ಬಿಟ್ಟಿರ್ತಾರೆ. ಸೊ ಇದರಿಂದ ಸಾಕಷ್ಟು ಇಂಜುರಿ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ನಿಮ್ಮ ಎಕ್ಸಸೈಸ್ ಪ್ರೋಗ್ರಾಮೇ ಕಂಪ್ಲೀಟ್ ಆಗಿಲ್ಲ. ನಮ್ಮ ಎಕ್ಸಸೈಸ್ಗೆ ಎಲ್ಲ ಬೇಕು. ಕಾರ್ಡಿಯೋ ರೆಸ್ಪಿರೇಟ್ರಿ ಅಂತ ಹೇಳಿದ್ರೆ ಏನು, ಹಾರ್ಟ್ ಆ್ಯಂಡ್ ಲಂಗ್ಸ್ ಎರಡಕ್ಕೂ ಎಕ್ಸಸೈಸ್ ಬರ್ತಿದೆ. ಲಂಗ್ಸ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ಆಕ್ಸಿಜನ್ ಅಪ್ಟೇಕ್ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಆಸ್ತಮಾ ಇರೋರಿಗೆ, ವೀಸಿಂಗ್ ಇರೋರಿಗೆ ಕಾರ್ಡಿಯೋ ಎಕ್ಸಸೈಸ್ ಇಸ್ ಅ ಮಸ್ಟ್. ಓಕೆ, ಮತ್ತು ಎಲ್ಲರಿಗೂ ಮಸ್ಟು. ಆ ಹಾರ್ಟು ಬೀಟ್ ಆಗುತ್ತೆ. ನಮ್ಮ ಹಾರ್ಟಿನ ಕೆಲಸ ಏನು? ಬೀಟ್ ಮಾಡೋದು. ವೈ ಡಸ್ ಇಟ್ ಬೀಟ್? ಟು ಪಂಪ್ ಔಟ್ ದ ಬ್ಲಡ್. ಆಕ್ಸಿಜನೇಟೆಡ್ ಬ್ಲಡ್ ಪಂಪ್ ಔಟ್ ಮಾಡಬೇಕು ಅಂದರೆ ಡಬ್ 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 ಅಂತ ಬಡ್ಕೋಬೇಕು. ಸರಿ ಬಡ್ಕೋಬೇಕು. ಆ್ಯಕ್ಚುಲಿ ಎಲೀಟ್ ತುಂಬ ಈಗ ಆ್ಯಥ್ಲೀಟ್ಸು ಎಕ್ಸಸೈಸ್ ಮಾಡೋರಿಗೆ ಎಲ್ಲ 67, 65, 62 ಆ ಥರ ಇರುತ್ತೆ. ಎಕ್ಸಸೈಸ್ ಮಾಡದಿರೋರಿಗೆ 92 ಇರುತ್ತೆ, 90, 100. ಓಲ್ಡ್ ಆಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ, 75, 85 ಆ ಥರ. ಸೊ ಡಬ್ 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 ಅಂದರೆ ಕೆಲಸ ಜಾಸ್ತಿ ಮಾಡಿಸ್ತಿದ್ದೀವಿ ನಮ್ಮ ಹಾರ್ಟ್ ಜೊತೆಗೆ ಅದು. ಓಕೆ, ಅಷ್ಟೇ ಕೆಲಸ 67 ಬೀಟ್ಸಲ್ಲಿ ಮಾಡೋ ಕೆಲಸ ನಾವು 90 ಸರಿ ಮಾಡಿಸ್ತಿದ್ವಿ. ಓವರ್ ಯೂಸ್ ಆಗ್ತಿದೆ ಹಾರ್ಟ್. ಓಕೆ, ಅದರಿಂದಾಗಿ ನಾವು ಕಾರ್ಡಿಯೋ ರೆಸ್ಪಿರೇಟರಿ ಎಕ್ಸಸೈಸಸ್ ಮಾಡಲೇಬೇಕು. ಬರೀ ಯೋಗ ಮಾಡ್ತಿದ್ದಲ್ಲಿ ತುಂಬ ಸ್ಟುಡಿಯೋದಲ್ಲಿ ಐ ಟು ಗೋ ಟು 1 ಸ್ಟುಡಿಯೋ ಫಾರ್ ಯೋಗ. ಓಕೆ, ವೇ ಬ್ಯಾಕ್. ಸೊ ಅಲ್ಲಿ ಬಂದು ಎಷ್ಟೋ ವರ್ಷದಿಂದ ಅವರು ಅತ್ಯದ್ಭುತ ವಿಶಾಲವಾದ ಮ್ಯಾನೇಜ್ಡ್ ಮ್ಯಾಂಗೋವಾ ಆಲ್ಫೋನ್ಸೋ ವೆರೈಟಿಯ ಮಾವಿನ ಮರಗಳ ಫಾರ್ಮ್ ಲ್ಯಾಂಡ್ಗಾಗಿ ಹಿಂದೆ ಭೇಟಿ ನೀಡಿ.
ಚನ್ನಪಟ್ಟಣ, ರಾಮನಗರ ಜಿಲ್ಲೆ, ಬೆಂಗಳೂರಿನ ಸಮೀಪದಲ್ಲಿ. 10 ವರ್ಷ 15 ವರ್ಷದಿಂದ ಯೋಗ ಮಾಡ್ತಿದ್ದಾರೆ. ಮ್ಯಾಮ್ ನಾನು ಅಷ್ಟು 15 ವರ್ಷದಿಂದ ಯೋಗ ಮಾಡ್ತಿದ್ದೀನಿ ಮ್ಯಾಮ್, ನನಗೆ ಹೊಟ್ಟೆ ದೇಹದ ತೂಕ ಇಳಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ. ನೀವು ಬರೀ ಇದೊಂದೇ ಮಾಡ್ತಿದ್ದೀರಾ ಎಕ್ಸಸೈಸ್ನ? ಹೌದು ಮ್ಯಾಮ್ ಅಂತ ಹೇಳ್ತಾರೆ. ಸೊ ಯು ವಾಕಿಂಗು ಮಾಡಿ ಅಂತ. ನಾನು ಮಾಡ್ತೀನಿ, ಬಟ್ ಸರ್ಗೆ ಹೇಳ್ಬಿಡಿ ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ ಅಂತ. ಸೊ ಅ ಗುಡ್ ಯೋಗ ಟ್ರೈನರ್ ವಿಲ್ ಇನ್ಕ್ಲೂಡ್ ಕಾರ್ಡಿಯೋರೆಸ್ಪಿರೇಟರಿ ಎಕ್ಸಸೈಸಸ್. ಓಕೆ, ಎಕ್ಸಸೈಸ್ ಫಿಸಿಯಾಲಜಿ ಗೊತ್ತಿರಬೇಕು ಜನಕ್ಕೆ. ಆವಾಗಲೇ ಅವರು ಎಲ್ಲ ಈ 3 ಇರಬೇಕು ಅನ್ನೋದು ಒಂದು ಉಪದೇಶ ಕೊಡ್ತಾರೆ. ಓಕೆ, ಸೊ ನೀವು ಯೋಗಾನೂ ಮಾಡಿ ಕಾರ್ಡಿಯೋನೂ ಮಾಡಿ ಇನ್ನೂ ದಪ್ಪಕ್ಕಿದ್ದೀರಾ ಅಂತ ಹೇಳಿದ್ರೆ ಇದು ಕಡಿಮೆ ಮಾಡಿಲ್ಲ ಅಂತ ಅರ್ಥ. ಓಕೆ, ಅಲ್ಟಿಮೇಟ್ಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೆಲ್ತ್ ಬಗ್ಗೆ ಹೇಳ್ತಾ ಇದ್ದೀನಿ, ದೇಹದ ತೂಕ ಬಗ್ಗೆ ಹೇಳ್ತಿಲ್ಲ, ಹೆಲ್ತ್ ಬಗ್ಗೆ ಹೇಳ್ತಿದ್ದೀನಿ. ಸೊ ಆ ಕಾರ್ಡಿಯೋ ರೆಸ್ಪಿರೇಟರಿ ಸಿಸ್ಟಮಲ್ಲಿ ನಮ್ಮ ಹಾರ್ಟು ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ಟೈಮಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಎಫಿಷಿಯೆಂಟಾಗಿ ಮಾಡುತ್ತೆ. ಜಾಸ್ತಿ ಹೊತ್ತು ಎದೆ ಬೀಟ್ಸ್ ಬರ್ತಾನೆ ಇದ್ದರೆ ಜಲ್ದಿ ವೇರ್ ಆ್ಯಂಡ್ ಟೇರ್ ಆಗಿಬಿಡುತ್ತೆ ಹಾರ್ಟ್, ನಮ್ಮ ಮಿಕ್ಸಿ ಥರ. ಓಕೆ, ಲಂಗ್ಸ್ ಎಫಿಷಿಯನ್ಸಿನೂ ಹೆಚ್ಚಾಗುತ್ತೆ, ಸ್ಟ್ಯಾಮಿನಾ ಹೆಚ್ಚಾಗುತ್ತೆ, ಕ್ಯಾಲೋರಿ ಬರ್ನ್ ಆಗುತ್ತೆ. ಕಾರ್ಡಿಯೋ ಮಾಡಿದಾಗ ಆವಾಗ ನೀವು ವಾಕಿಂಗ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಆವಾಗ ಮಾತ್ರ ಕಾರ್ಡಿಯೋ ಬರ್ನ್ ಆಗುತ್ತೆ. ಓಕೆ, ಈಗ ಸ್ಟ್ರೆಂತ್ ಟ್ರೈನಿಂಗ್, ನೀವು ಎಕ್ಸಸೈಸ್ ಮಾಡ್ತಿದ್ದಾಗೂ ಕ್ಯಾಲೋರಿ ಬರ್ನ್ ಆಗುತ್ತೆ. ಎಕ್ಸಸೈಸ್ ಆದಮೇಲೆ ಕ್ಯಾಲೋರಿ ಬರ್ನ್ ಆಗಲ್ಲ, ಕೊಬ್ಬು ಕರಗುತ್ತೆ. ಈ ಕೊಬ್ಬು ಕರಗಿಸ್ಬೇಕು ಅಂತ ಹೇಳಿದ್ರೆ ನಾವು ದೇಹಕ್ಕೆ ದಂಡನೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಡಂಬಲ್ಸ್ ತೊಗೊಂಡು ಈ ಎಕ್ಸಸೈಸ್ ಮಾಡ್ತೀರಾ, ಮತ್ತು ಬಾಡಿ ವೇಟಿಂದನೇ ಎಕ್ಸಸೈಸ್ ಮಾಡ್ತೀರಾ. ಓಕೆ, ಈಗ ನೋಡಿ ಇದು ಬಾಡಿ ವೇಟ್ ಎಕ್ಸಸೈಸು, ಇದು ಬಾಡಿ ವೇಟ್ ಬಳಸಿ ಮಾಡ್ತಿದ್ದೀವಿ. ಈಗ ನಾನು ಏನಾದರೂ ತೊಗೊಂಡು ಹೇಗೆ ಮಾಡಿದ್ರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಲೈಕ್ ಡಂಬಲ್ಸು, ವಾಟರ್ ಬಾಟಲು ಆ ಥರ. ಸೊ ಈ ಕಾಂಬಿನೇಷನ್ ಮಾಡಿ, 2 ಕಾಂಬಿನೇಷನಲ್ಲೂ ಮಾಡೋದ್ರಿಂದ ಸಾಕಷ್ಟು ನಿಮಗೆ ಫಿಟ್ನೆಸ್ ಹೆಚ್ಚಾಗುತ್ತೆ, ಕ್ಯಾಲೋರಿ ಬರ್ನು ಜಾಸ್ತಿ ಆಗುತ್ತೆ. ಈಗ ನಾವು ಅದೇ ಟೈಮಲ್ಲಿ ಆಹಾರ ಕಡಿಮೆ ತಿಂತಿದ್ರೆ, ಓಕೆ, ಎಕ್ಸಸೈಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೆಚ್ಚಾಗಿ ತಿಂದರೆ ಅಂತೂ ನೀವು ಸಣ್ಣಾಗೋಕ್ಕೆ ಚಾನ್ಸೇ ಇಲ್ಲ. ಓಕೆ, ನಾವು ಕ್ಯಾಲರಿ ರಿಸ್ಟ್ರಿಕ್ಷನ್ ಮಾಡ್ತೀವಿ. ಈಗ 3 ದೋಸೆ ತಿನ್ನೋದ್ರಲ್ಲಿ ನನ್ನ ಫೇವ್ರೇಟ್ ಡೈಲಾಗ್ 2 ದೋಸೆ ತಿಂತೀರಾ ಆ್ಯಂಡ್ ಎಕ್ಸಸೈಸ್ ಮಾಡ್ತಿದ್ದೀರಾ, ಕಾರ್ಡಿಯೋನು ಮಾಡ್ತೀರಾ, ಸ್ಟ್ರೆಂತ್ ಟ್ರೈನಿಂಗು ಮಾಡ್ತೀರಾ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ದೇಹಕ್ಕೆ ಎನರ್ಜಿ ಬೇಕು. ಓಕೆ, ಏನು ಮಾಡುತ್ತೆ, ನೀವು ಕೊಡ್ತಾ ಇಲ್ಲ, ಎಕ್ಸಸೈಸ್ ಕೊಡ್ತಾ ಇಲ್ಲ. ಸೊ ಅದೇನು ಹೇಳುತ್ತೆ, ಓಕೆ ಅಲ್ಲಿ ಕೊಬ್ಬು ಎಕ್ಸ್ಟ್ರಾ ಬ್ಯಾಂಕಲ್ಲಿ ಇಟ್ಟಿದ್ದೀನಿ, ಎಲ್ಲೋ ಇಟ್ಟಿರ್ತೀರಾ. ಓಕೆ, ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಆವಾಗ ನೀವು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಿದ್ದೀರಾ. ಸೊ ದೆನ್ ದ ಬಾಡಿ ಸೇಸ್, ಓಕೆ ಇಲ್ಲಿ ಕೊಬ್ಬು ಸಂಗ್ರಹ ಆಗಿದೆ, ಅದನ್ನು ತೊಗೊಳ್ಳೋಣ ಎನರ್ಜಿಗೆ ಅಂತ ಆವಾಗ ತೊಗೊಳೋಕ್ಕೆ ಚಾನ್ಸ್ ಬರುತ್ತೆ ನಮಗೆ. ಸೊ ಅದನ್ನು ಮಾಡಲೇಬೇಕು. ಫ್ಲೆಕ್ಸಿಬಿಲಿಟಿ ಬಹಳ ಮುಖ್ಯ. ಓಕೆ, ಅದು ನಾವು ಏಜ್ 30 ಆಗ್ತಾ ಬಾಡಿಯಲ್ಲಿ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಮಸಲ್ಸ್ ಎಲ್ಲ ಟೈಟ್ ಆಗ್ತಾ ಹೋಗುತ್ತೆ, ಲಿಗ್ಮೆಂಟ್ಸ್ ಟೈಟ್ ಆಗ್ತಾ ಹೋಗುತ್ತೆ, ವಾಟರ್ ಕೆಪಾಸಿಟಿ, ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದಾಗಿ ನಾವು ಅದನ್ನು ಸ್ಟ್ರೆಚ್ ಮಾಡಬೇಕು. ಸ್ಟಿಫ್ನೆಸ್ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ರೆಚ್ ಮಾಡಬೇಕು. ಇಂಜುರಿ ಪ್ರಿವೆನ್ಷನ್, ಫಾಲ್ ಪ್ರಿವೆನ್ಷನ್. ನೀವು ನೋಡಿದ್ದೀರಾ ಸಾಕಷ್ಟು ಜನ, ಅದೇನಿಲ್ಲ ಪಾಪ ಸ್ವಲ್ಪ ಟ್ರಿಪ್ ಆಯಿತು, ಹಂಗೆ ಲಿಗ್ಮೆಂಟ್ ಟೇರ್ ಆಗೋಯ್ತು, ಸ್ಟಿಫ್ ಮಸಲ್ಸ್ ಟೇರ್ ಆಗೋಯ್ತು. ಓಕೆ, ಅವ್ರು ಬರೀ ವಾಕಿಂಗ್ ಮಾಡಿದ್ರೆ ಎಕ್ಸಸೈಸ್ ಮಾಡ್ತಾರೆ, ಚೆಂದಾಗಿ ಎಕ್ಸಸೈಸ್ ಮಾಡ್ತಾರೆ, ಅದೇ ಬರೀ ವಾಕಿಂಗ್ ಮಾಡಿರ್ತಾರೆ, ಆದ್ರೂ ಹಿಂಗಾಗೋಯ್ತು ಹಂಗಾಯಿತು. ಬಿಕಾಸ್ ಯು ಎಕ್ಸಸೈಸ್ ಪ್ರೋಗ್ರಾಮ್ ಇಸ್ ನಾಟ್ ಕಂಪ್ಲೀಟ್. ಈ 3 ಮಾಡಿ ಆ್ಯಂಡ್ ಸಾಕಷ್ಟು ಬೆನಿಫಿಟ್ಸ್ನ ಪಡ್ಕೊಳ್ಳಿ. ಇದ್ರ ಜೊತೆಗೆ ಸ್ಕಿಲ್ಸ್ ಅಂತ ಇದೆ, ಅದ್ರ ಬಗ್ಗೆ ನಾನು ಇನ್ನೊಂದು ಪ್ರೋಗ್ರಾಮೇ ಮಾಡೋಣ, ಅದ್ರ ಬಗ್ಗೆ ಎಪಿಸೋಡೇ ಮಾಡೋಣ. ಆ್ಯಂಡ್ ಈ 3 ಎಕ್ಸಸೈಸ್ನ ನೀವು ಇನ್ಕ್ಲೂಡ್ ಮಾಡಿ. ವಾಕಿಂಗ್ ಮಾಡ್ತಿದ್ರೆ ವೀಕ್ಲಿ 2-3 ಟೈಮ್ಸ್ ಯೋಗ ಮಾಡಿ, ಒಳ್ಳೆ ಸರ್ಟಿಫೈಡ್ ಟ್ರೈನರ್ ಹತ್ರ ಹೋಗಬೇಕು. ಆಮೇಲೆ ನೀವು 5 ದಿವಸ ವಾಕಿಂಗ್ ಯೋಗ ಮಾಡ್ತಿದ್ರು, ಅದ್ರ ಜೊತೆಗೆ ಬೇರೆ ಟೈಮಲ್ಲಿ, ಓಕೆ, ಬೆಳಗ್ಗೆ ಯೋಗ ಮಾಡ್ತಿದ್ರೆ ಸಾಯಂಕಾಲ ವಾಕಿಂಗ್ ಮಾಡಿ, ಸಾಯಂಕಾಲ ವಾಕಿಂಗ್ ಮಾಡ್ತಿದ್ರೆ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಅದೆರಡು ಮಾಡ್ಕೊಳ್ಳಿ. ಜಿಮ್ ಮಾಡ್ತಿದ್ರೆ ಪ್ಲೀಸ್ ಇನ್ಕ್ಲೂಡ್ ಕಾರ್ಡಿಯೋ ಎಕ್ಸಸೈಸಸ್. ಟ್ರೆಡ್ಮಿಲ್ಗಿಂತ ಆಚೆ ವಾಕಿಂಗ್ ಮಾಡೋದು ಬಹಳ ಉತ್ತಮ. ಇದ್ರ ಬಗ್ಗೆ ನಾವು ಲಾಸ್ಟ್ ಟೈಮು ಎಪಿಸೋಡ್ ಮಾಡಿದ್ದೀವಿ. ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್, ಪ್ಲೀಸ್ ಅಟೆಂಡ್ ಯೋಗ ಕ್ಲಾಸ್. ಓಕೆ, ಫ್ಲೆಕ್ಸಿಬಿಲಿಟಿಗಾಗಿ ಅಟೆಂಡ್ ಮಾಡಿ ಯೋಗ ಕ್ಲಾಸು. ನಿಮ್ಮ ಎಕ್ಸಸೈಸ್ ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಅಥವಾ ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ ಯಾವ ಎಕ್ಸಸೈಸ್ಗಳಿರಬೇಕು ನಮ್ಮ ಡೈಲಿ ಲೈಫಲ್ಲಿ ಅಂತ ತಿಳಿಸ್ಕೊಟ್ರಿ ಮ್ಯಾಮ್, ಧನ್ಯವಾದ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.